ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ಪಟ್ಟಣದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಕರ್ನಾಟಕ ಮಾದರ ಮಹಾಸಭಾ ಸಂಘದ ವತಿಯಿಂದ ಜಿಲ್ಲಾಧ್ಯಕ್ಷರಾದಂತಹ ಹೊಸಕೋಟೆ ಸುಬ್ಬರಾಜು ಅಧ್ಯಕ್ಷತೆಯಲ್ಲಿ ಪತ್ರಿಕಾಗೋಷ್ಠಿ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಸಮುದಾಯದ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಕರ್ನಾಟಕ ಮಾದರ ಮಹಾಸಭಾ ಸಂಘಟನೆ ಸದಾ ಸಿದ್ಧ. ಜಿಲ್ಲಾಧ್ಯಕ್ಷರು, ಸಮಾಜ ಸೇವಕರು, ದಾನಿಗಳಾದಂತಹ ಹೊಸಕೋಟೆ ಸುಬ್ಬರಾಜು. ಕರ್ನಾಟಕ ಮಾದರ ಮಹಾಸಭಾ ಸಂಘದ ವತಿಯಿಂದ ದೇವನಹಳ್ಳಿ ತಾಲೂಕು ಘಟಕದ ನೂತನ ಪದಾಧಿಕಾರಿಗಳ ಪಟ್ಟಿ ಪ್ರಕಟ. ದೇವನಹಳ್ಳಿ ಪಟ್ಟಣದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಕರ್ನಾಟಕ ಮಾದರ ಮಹಾಸಭಾ ಸಂಘದ ವತಿಯಿಂದ ಜಿಲ್ಲಾಧ್ಯಕ್ಷರಾದಂತಹ ಹೊಸಕೋಟೆ ಸುಬ್ಬರಾಜು ಅಧ್ಯಕ್ಷತೆಯಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ದೇವನಹಳ್ಳಿ ತಾಲೂಕು ಘಟಕದ ನೂತನ ಪದಾಧಿಕಾರಿಗಳ ಆಯ್ಕೆಯ ಪಟ್ಟಿ ಪ್ರಕಟಿಸಿ ಮಾತನಾಡಿದರು. ಮಾದಿಗ ಸಮುದಾಯದ ಏಳಿಗೆಯನ್ನ ಸಾಧಿಸಲು ಎಲ್ಲರನ್ನ ಸಂಘಟಿಸಿ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಗಿದೆ. ಸಮುದಾಯದ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಕರ್ನಾಟಕ ಮಾದರ ಮಹಾಸಭಾ ಸಂಘಟನೆ ಸದಾ ಸಿದ್ಧ. ನೂತನ ಪದಾಧಿಕಾರಿಗಳು ಅವಿರೋಧವಾಗಿ ಆಯ್ಕೆಯಾಗದ್ದು ಜವಾಬ್ದಾರಿಯುತವಾಗಿ ಕರ್ತವ್ಯ ನಿರ್ವಹಣೆ ಮಾಡಲಿ ಅಂತ ಹೇಳಿ ಶುಭ ಹಾರೈಸಿದರು. ಇನ್ನು ದೇವನಹಳ್ಳಿ ಘಟಕದ ನೂತನ ಪದಾಧಿಕಾರಿಗಳ ಪಟ್ಟಿ ಅಧ್ಯಕ್ಷರು ಎಂ ನರಸಿಂಹಮೂರ್ತಿ, ಉಪಾಧ್ಯಕ್ಷರು ಅಂಬರೀಶ್, ಕಾರ್ಯದರ್ಶಿ ಶಿವಾನಂದ್, ಟಿಎಂ ಖಜಾಂಚಿ, ಎಸ್ಟಿ ದೇವರಾಜು, ಕಾರ್ಯಕಾರಿ ಸಮಿತಿ ಸದಸ್ಯರು ಎಂ ಆನಂದ್ ಕುಮಾರ್, ಆರ್ ಕುಮಾರ್, ಕೇಶವ, ಎಂ ವೆಂಕಟೇಶ್, ಪ್ರಭು, ವೇಣುಗೋಪಾಲ್, ಎಂ ವಿಶೇಷ ಆಹ್ವಾನಿತರುಗಳಾದಂತಹ ಮಂಜುನಾಥ್, ಕೆ ದಾಸರಹಳ್ಳಿ, ಸುಧಾ, ವೆಂಕಟೇಶ್, ಪ್ರಕಾಶ್, ನರಸಿಂಹಮೂರ್ತಿ, ಜಗದೀಶ್ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಯಾವುದೇ ವಿರುದ್ಧವಾಗಿ ನಮ್ಮ ಶಿವಕುಮಾರ್ ಸಂಘಟನೆ ಎಲ್ಲ ಇದೆ. ನಾವು ಇದು ಹೋರಾಟ ಮಾಡಕ್ಕಲ್ಲ, ಸಂಘಟನೆಗಳು ಮಾಡಿರೋದು ನಮ್ಮ ಸಮುದಾಯದ ಮಕ್ಕಳ ಭವಿಷ್ಯಕ್ಕಾಗಿ, ಅಭಿವೃದ್ಧಿಗಾಗಿ ಮಾಡಿರ್ತಕ್ಕಂಥ ಇದು ಸಂಘಟನೆ. ಈ ಸಂಘಟನೆಯ ಜವಾಬ್ದಾರಿಯನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನನ್ನ ಅಧ್ಯಕ್ಷರು ಮಾಡಿದ್ದಾರೆ. ನನ್ನ ಅಧ್ಯಕ್ಷರು ಮಾಡಿದಂತ ಎಲ್ಲ ನಮ್ಮ ಸಮುದಾಯದ ಅಧ್ಯಕ್ಷರಿಗೆ ಎಲ್ಲರಿಗೂ ಸಹ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ನಮ್ಮ ದೇವನಹಳ್ಳಿ ತಾಲೂಕಿನಲ್ಲಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಈಗ 15 ಜನ ಟೀಮ್ ಅನ್ನ ರಾಜ್ಯ ನಮ್ಮ ಅಧ್ಯಕ್ಷರ ಆದೇಶದ ಮೇರೆಗೆ ಮತ್ತೆ ನಾವೆಲ್ಲ ಹಿರಿಯರು ಕುತ್ಕೊಂಡು ಒಳ್ಳೆ ಟೀಮ್ ನ ಆಯ್ಕೆ ಮಾಡಿದ್ದೀವಿ. ಅವ್ರನ್ನ ಘೋಷಣೆ ಮಾಡ್ತೀನಿ. ಈಗ ಅಧ್ಯಕ್ಷರಾಗಿ ಇವತ್ತು ನಮ್ಮ ನರಸಿಂಹಮೂರ್ತಿ ಮುದುಗುರ್ಕಿ ಅವ್ರನ್ನ ನರಸಿಂಹಮೂರ್ತಿ ಅವ್ರನ್ನ ಅಧ್ಯಕ್ಷರನ್ನಾಗಿ ನಾವು ಸರ್ವಾನುಮತದಿಂದ ನಮ್ಗೆ ಇಲ್ಲೊಂದು ಕೋರ್ ಕಮಿಟಿ ಮಾಡಿದ್ರು. ಹಿರಿಯರಾದಂತ ನಮ್ಮ ಕೇಶಮುನಿಯಪ್ಪನವರು, ನಾಯಕಸ್ವಾಮಿಯವರು ಒಂದು ಕೋರ್ ಕಮಿಟಿ ಮಾಡಿ 15 ಜನ ಆಯ್ಕೆ ಮಾಡಿ ಅಂತೇಳಿ ನಾವು ನಿನ್ನೆ ಕೋಟೇಶ್ವರ ಹೋಟ್ಲಲ್ಲಿ ಕುತ್ಕೊಂಡು ಎಲ್ಲಾ ಹಿರಿಯರು ದೇವನಹಳ್ಳಿ ತಾಲೂಕಿನಲ್ಲಿರ್ತಕ್ಕಂಥ 3 ಪಾರ್ಟಿಗಳ ಹಿರಿಯ ನಾಯಕರುಗಳು, ಎಲ್ಲಾ ಪಕ್ಷದ ನಾಯಕರು ಕುತ್ಕೊಂಡು ಸರ್ವಾನುಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡಿರ್ತೇವೆ. ಈಗ ನರಸಿಂಹಮೂರ್ತಿ ಅವರು ಇವತ್ತು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅದ್ರ ಜೊತೆಯಲ್ಲಿ ನಮ್ಮ ಕರ್ನಾಟಕ ಮಾದರ ಮಹಾಸಭಾ ಅಧ್ಯಕ್ಷರಾಗಿ ಒಂದು ನಮ್ಮ ಸಮುದಾಯದಿಂದ ಕಿತ್ಕೊಂಡಿದ್ವಿ. ಇದು ತುಂಬಾ ಜವಾಬ್ದಾರಿಯಿಂದ ನಿಭಾಯಿಸಿಕೊಂಡು ನಮ್ಮ ನರಸಿಂಹಮೂರ್ತಿ ಅವರು ಅವ್ರ ದೇವರು ಒಳ್ಳೇದು ಮಾಡಿ ನಮ್ಮ ಸಂಘಟನೆ ಬಲಿಷ್ಠವಾಗಿ ಕಟ್ಟಲಿ ಅಂತ ಹೇಳಿ ಅವರಿಗೆ ಅಧ್ಯಕ್ಷರಾಗಿ ನಮ್ಮ ಎಚ್ ಮುನಿಯಪ್ಪನವರು ನಮ್ಮ ಹಿರಿಯರ ಪರವಾಗಿ ನಾವು ಇಲ್ಲಿರ್ತಕ್ಕಂಥ ಸೇರಿ ಆಯ್ಕೆ ಮಾಡಿದ್ವಿ. ನರಸಿಂಹಮೂರ್ತಿ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ದೇವೆ. ಅವ್ರ ದೇವರು ಒಳ್ಳೇದು ಮಾಡಿ ಅಂತ ಹೇಳ್ತಾ ಅವ್ರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತೇವೆ. ಉಪಾಧ್ಯಕ್ಷರಾಗಿ ಅಂಬರೀಶ್ ಅವರು ಯಾವ್ದೋ ತಿಥಿ ಇರೋದ್ರಿಂದ ಬಂದಿಲ್ಲ. ಮತ್ತೆ ಕಾರ್ಯದರ್ಶಿಯಾಗಿ ಶಿವಾನಂದ್ ಶಿವಾನಂದ್ ಅವರು ಕರ್ನಾಟಕ ಹೋಗ್ಲಿ. ಮತ್ತೆ ದೇವರಾಜ್ ಅವರು ಖಜಾನ್ಸಿಯಾಗಿ ಅವರು ಬಂದಿಲ್ಲ, ಬರ್ತಾರೆ ಅವರು. ಮತ್ತೆ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾಗಿ ಅನಂತ್ ಕುಮಾರ್ ಅವರನ್ನ, ಮತ್ತೆ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಆರ್ ಕುಮಾರ್ ಇಲ್ಲಿ ಮತ್ತು ಕಾರ್ಯಕಾರಿ ಸಮಿತಿಯಾಗಿ ಕೇಶವ ಅವರನ್ನ ಆಯ್ಕೆ ಮಾಡಿರ್ತೇವೆ. ಮತ್ತೆ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ವೆಂಕಟೇಶ್ ಪ್ರಭು ವಿಜಯಪುರ ಅವರು ಸಹ ಬರ್ತಾರೆ. ಮತ್ತೆ ಕಾರ್ಯಕಾರಿ ಸಮಿತಿಯ ಮಹಿಳಾ ಪ್ರತಿನಿಧಿಯಾಗಿ ಸುಧಾಮಣಿ ವಿಟಿ ಅವ್ರನ್ನ ಆಯ್ಕೆ ಮಾಡಿರ್ತೇವೆ. ಮತ್ತು ವೇಣುಗೋಪಾಲ್ ಎಂ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮತ್ತು ವಿಶೇಷ ಆಹ್ವಾನಿತರಾಗಿ ಮಂಜುನಾಥ್ ಕೆ ಮತ್ತು ವಿಶೇಷ ಆಹ್ವಾನಿತರಾಗಿ ವೆಂಕಟೇಶ್ ಮುದಿಗೆರೆ ಮತ್ತು ವಿಶೇಷ ಆಹ್ವಾನಿತರಾಗಿ ಪ್ರಕಾಶ್ ಬಿಜವಾರ ಮತ್ತು ವಿಶೇಷ ಆಹ್ವಾನಿತರಾಗಿ ಹಿರಿಯರಾದಂತಹ ಮಾಜಿ ಪುರಸಭಾ ಅಧ್ಯಕ್ಷರಾದಂತಹ ನಮ್ಮ ನರಸಿಂಹಮೂರ್ತಿ ಅಣ್ಣವರು, ನರಸಿಂಹಮೂರ್ತಿ ಅಣ್ಣವರು ಮತ್ತೆ ವಿಶೇಷ ಆಹ್ವಾನಿತರಾಗಿ ನಮ್ಮ ಚಂದೇನಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಜಗದೀಶ್ ಅವರನ್ನ ಆಯ್ಕೆ ಮಾಡಿರ್ತೇವೆ. ಇವರೆಲ್ಲರೂ ಸಹ ಇದೊಂದು ಜವಾಬ್ದಾರಿಯ ಕೆಲಸ.
ಎಲ್ಲರೂ ನಮ್ಮ ಮನೆ ಕೆಲಸದಂತೆ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಪ್ರತಿಯೊಬ್ಬರು ನಮ್ಮ ಮನೆ ಕೆಲಸ ಯಾವ ರೀತಿ ಮಾಡ್ತೀವಿ ಆ ರೀತಿ ಮಾಡ್ಕೋಬೇಕಂತೇಳಿ ಎಲ್ಲರೂ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ತಾವು ಆಮೇಲೆ ಇದರಲ್ಲಿ ಒಂದು ಕಂಡೀಷನ್ ಇದೆ, ನಾವು ಸದಸ್ಯನಾಗಿ ಅಧ್ಯಕ್ಷರುಗಳೆಲ್ಲ ಆಯ್ಕೆ ಮಾಡಿದ್ವಿ. ಯಾರು 3 ಮೀಟಿಂಗ್ ಬರೋದಿಲ್ವೋ ಅವ್ರನ್ನ ನಾವು ಕೂಡಲೇ ನಾವು ಜಿಲ್ಲಾ ಕಮಿಟಿಯವರು ಕೂತ್ಕೊಂಡು ಬದಲಾವಣೆ ಮಾಡೋ ಚಾನ್ಸಸ್ ಇರ್ತೈತೆ. ಅದರಿಂದ ಇದು ಯಾವುದೇ ಒಂದು ಪ್ರತಿಷ್ಠೆಗೆ ಮಾಡುವಂತ ಕೆಲಸ ಅಲ್ಲ, ಇದು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಮ್ಮ ಸಮುದಾಯದ ಏಳಿಗೆಗೆ ಮಾಡಿರ್ತಕ್ಕಂಥ ಒಂದು ಸಂಘಟನೆ. ದಯವಿಟ್ಟು ಎಲ್ಲರೂ ನಮ್ಮ ಮನೆ ಕೆಲಸದ ಜವಾಬ್ದಾರಿ ತಗೊಂಡು ಮಾಡ್ಬೇಕಂತೇಳಿ ನಾವೆಲ್ಲರೂ ಮನವಿ ಮಾಡಿಕೊಂಡು ತಮ್ಮೆಲ್ಲರಿಗೂ 15 ಆಯ್ಕೆ ಆದಂತ ಎಲ್ರಿಗೂ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಇನ್ನು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬಿಕೆ ಶಿವಪ್ಪ ಮಾತನಾಡಿ, ನಮ್ಮ ಸಮುದಾಯದವರು ಶಿಕ್ಷಣ, ಆರೋಗ್ಯ, ರಾಜಕೀಯ ಸೇರಿದಂತೆ ಸರ್ವತೋಮುಖ ಬೆಳವಣಿಗೆಯ ಸದುದ್ದೇಶದೊಂದಿಗೆ ಸಂಘ ಕಾರ್ಯನಿರ್ವಹಿಸುತ್ತಾ ಇದೆ. ಈ ಸಂಘವು ಇತರ ಸಂಘದೊಂದಿಗೆ ಯಾವುದೇ ಪೈಪೋಟಿ ಹೊಂದಿಲ್ಲ. ಎಲ್ಲರ ಸಹಕಾರ ಮತ್ತು ವಿಶ್ವಾಸಾರ್ಹತೆಯೊಂದಿಗೆ ಸಕಾರಾತ್ಮಕ ಅಭಿವೃದ್ಧಿ ಹೊಂದಬೇಕು ಅನ್ನೋದು ನಮ್ಮ ಸಂಘದ ಆಶಯ ಅಂತ ಹೇಳಿ ತಿಳಿಸಿದ್ರು. ಇದೇ ಮೇ 10 ಭಾನುವಾರದಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಕಾರ್ಯಕಾರಿಣಿ ಸಭೆ ನಡೆಯಲಿದ್ದು, ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ತಲಾ 10 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸಮುದಾಯದ ಹಿರಿಯ ಹೋರಾಟಗಾರರಿಗೆ ಸನ್ಮಾನ ನಡೆಯಲಿದೆ. ಪ್ರತಿಯೊಬ್ಬರೂ ಕೂಡ ಭಾಗವಹಿಸಲು ತಿಳಿಸಿದರು. ಇನ್ನು ನೂತನವಾಗಿ ಆಯ್ಕೆಯಾಗಿರುವಂತಹ ಪದಾಧಿಕಾರಿಗಳನ್ನ ಜಿಲ್ಲಾಧ್ಯಕ್ಷರು ಮತ್ತು ಮುಖಂಡರು ಸನ್ಮಾನಿಸಿ ಗೌರವಿಸಿದರು. ಎಲ್ಲ ಸಮುದಾಯಗಳು ಸಂಘಗಳನ್ನ ಮಾಡಿದಂತ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಾದಿಗರು ಕೂಡ ಒಂದು ಸಂಘವನ್ನು ಪ್ರಾರಂಭ ಮಾಡಿ 2015ರಲ್ಲಿ ಅದು ಅಸ್ತಿತ್ವಕ್ಕೆ ಬಂದಂಥದ್ದು. ಮಾದಿಗ ಸಮುದಾಯದ ಶಿಕ್ಷಣ, ಆರೋಗ್ಯ, ಆರ್ಥಿಕ, ಸಾಮಾಜಿಕ, ರಾಜಕೀಯ ಎಲ್ಲ ರಂಗಗಳಲ್ಲೂ ಕೂಡ ಇತರ ಸಮುದಾಯಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಮುಂದೆ ಬರಬೇಕು ಅಂತೇಳಿ ಬಹಳ ದೂರದೃಷ್ಟಿಯನ್ನು ಇಟ್ಕೊಂಡು ನಮ್ಮ KH ಮುನಿಯಪ್ಪ ಸಾಹೇಬರು ಸಂಸ್ಥಾಪಕರಾಗಿ ಈ ಒಂದು ಕರ್ನಾಟಕ ಮಾದರ ಮಹಾಸಭಾವನ್ನು ಪ್ರಾರಂಭ ಮಾಡಿದ್ದಾರೆ. ಈ ಮಹಾಸಭಾದಲ್ಲಿ ರಾಜ್ಯವಾದಂತಹ ಏನಾರಾಯಣ ಸ್ವಾಮಿ ಇದ್ದಾರೆ, ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಹಾಲಿ ಸಂಸದಂತ ಗೋವಿಂದ ಎಂ ಕಾರಜೋಳ ಇದ್ದಾರೆ, ಎಲ್ಲ 25 ಮಾಜಿ ರಾಜ್ಯಸಭಾ ಸದಸ್ಯರಿದ್ದಾರೆ. ಮತ್ತೊಬ್ಬ ಪ್ರಧಾನ ಕಾರ್ಯದರ್ಶಿಗಳಾಗಿ ಆರ್.ಬಿ. ತಿಮ್ಮಪ್ಪ ಮಾನ್ಯ ಅಬಕಾರಿ ಸಚಿವರು ಅವರಿದ್ದಾರೆ. ಮತ್ತೊಬ್ಬ ಪ್ರಧಾನ ಕಾರ್ಯದರ್ಶಿಗಳಾಗಿ ಎಚ್. ಆಂಜನೇಯರು ಮಾಜಿ ಸಚಿವರು ಅವರಿದ್ದಾರೆ. ಮತ್ತು ಖಜಾಂಚಿಗಳಾಗಿ BM ಚಂದ್ರಪುರ್ ಚಿತ್ರದುರ್ಗ ಲೋಕಸಭಾ ಮಾಜಿ ಸಂಸದರು ಇದ್ದಾರೆ. ಜಂಟಿ ಕಾರ್ಯದರ್ಶಿಗಳಾಗಿ ನಮ್ಮ ಪಾವಗಡದ KM ತಿಮ್ಮರಾಯಪ್ಪನವರು ಮಾಜಿ ಶಾಸಕರಿದ್ದಾರೆ. ಮತ್ತು ಡಾಕ್ಟರ್ ತಿಮ್ಮಯ್ಯನವರು MLCಗಳು ಮೈಸೂರು ಅವರು ಇದ್ದಾರೆ. ಮತ್ತು ಮಾಜಿ SC/ST ಆಯೋಗದ ಅಧ್ಯಕ್ಷ ಆಗಿದ್ದಂಥವರು ಅವರು ಜಂಟಿ ಕಾರ್ಯದರ್ಶಿಗಳಿದ್ದಾರೆ. ಮತ್ತು ವಿಜಯ್ ಕುಮಾರ್ ಜಿ ರಾಮಕೃಷ್ಣ ಅಂತ ಗುಲ್ಬರ್ಗದವರು ಅವರು ಜಂಟಿ ಕಾರ್ಯದರ್ಶಿಗಳಿದ್ದಾರೆ. ಈ ತರ ರಾಜ್ಯದಲ್ಲಿ ಎಲ್ಲರ ಒಂದು ತಂಡ ಇವತ್ತು ರಾಜ್ಯಾದ್ಯಂತ ಸಮುದಾಯವನ್ನು ಕಟ್ಟುವಂತ ಕೆಲಸ ಮಾಡ್ತದೆ. ಈ ಕರ್ನಾಟಕ ಮಾದಿಗ ದಂಡೋರ ಮಾದರ ಮಹಾಸಭಾ ಯಾವುದೇ ಇತರೆ ಸಂಘಟನೆಗಳಿಗೆ ಪೈಪೋಟಿ ಇಲ್ಲ ಅಥವಾ ಇತರೆ ಸಮುದಾಯಕ್ಕೆ ವಿರುದ್ಧ ಅಲ್ಲ. ಇದು ಸಮಾಜದ ಎಲ್ಲ ಜಾತಿಗಳನ್ನು ವಿಶ್ವಾಸ ತಗೊಂಡು ಎಲ್ಲರ ಜೊತೆ ಈ ಶೋಷಿತರಲ್ಲಿ ಶೋಷಿತ ಸಮುದಾಯ, ಸ್ವತಂತ್ರ ಪೂರ್ವದಿಂದಲೂ ಕೂಡ ಶೋಷಣೆಗೆ ಒಳಪಟ್ಟಿರುವಂತಹ ಸಮುದಾಯ ಆರ್ಥಿಕವಾಗಿ ಎಲ್ಲ ರಂಗದಲ್ಲಿ ಮುಂದೆ ಬರಬೇಕು ಅಂತೇಳಿ ಬಹಳ ದೊಡ್ಡ ಕನಸನ್ನು ಇಟ್ಕೊಂಡು ಮಾಡಿರುವಂಥದ್ದು. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಮಾದಿಗರಿದ್ದೀವಿ ಅಂತ ಹೇಳ್ಕೊಳ್ತಾ ಇದ್ದೀವಿ. ಆದರೆ ಯಾವುದೇ ರೀತಿಯಲ್ಲಿ ಅಧಿಕಾರ ಆಗಲಿ ಅವಕಾಶಗಳಾಗಲಿ ದೊರೆತಿಲ್ಲ. ಆ ಎಲ್ಲ ಅವಕಾಶಗಳನ್ನ ಎಲ್ಲರ ವಿಶ್ವಾಸದಿಂದ ಪಡ್ಕೊಳ್ಬೇಕು ಅಂತೇಳಿ ಈ ಸಂಘವನ್ನು ಪ್ರಾರಂಭ ಮಾಡಿ ಬಹಳ ವಿಶ್ವಾಸದಿಂದ ಸೌಹಾರ್ದದಿಂದ ಎಲ್ಲರ ಜೊತೆ ಬೆರೆತು ಸಮುದಾಯದಲ್ಲಿ ಮುಂದೆ ಬರಬೇಕು ಅಂತೇಳಿ ಈ ಒಂದು ಕರ್ನಾಟಕ ಮಾದರ ಮಹಾಸಭೆಯನ್ನ ಮಾಡಿದ್ವಿ. ಈಗಾಗಲೇ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಜಿಲ್ಲಾ ಪದಾಧಿಕಾರಿಗಳನ್ನ ನೇಮಕ ಮಾಡಿದ್ದೀವಿ, ತಾಲೂಕು ಪದಾಧಿಕಾರಿಗಳನ್ನ ನೇಮಕ ಮಾಡಿದ್ದೀವಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಜಿಲ್ಲಾ ಕಮಿಟಿಯನ್ನು ನಮ್ಮ ಸುಬ್ಬಣ್ಣವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಕಮಿಟಿಯನ್ನು ಮಾಡಿ ಸುಬ್ಬಣ್ಣವರ ಅಧ್ಯಕ್ಷರಾಗಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕು ಕಮಿಟಿ ಆಗಿದೆ, ನೆಲಮಂಗಲ ತಾಲೂಕು ಕಮಿಟಿ ಆಗಿದೆ, ಕಮಿಟಿ ಆಗಿದೆ. ಇವತ್ತು ಈ ಸುಸಂದರ್ಭದಲ್ಲಿ ಈ ದೇವರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಎಲ್ಲ ಸಮಸ್ತ ಮಾದಿಗರನ್ನ ಎಲ್ಲ ಪಕ್ಷಗಳ ಒಂದು ವಿಚಾರ ಇಲ್ಲಿ ನಾನು ಹೇಳಕ್ ಬರುತ್ತೆ. ಇದು ಯಾವುದೇ ಒಂದು ಪಕ್ಷಕ್ಕೆ ಸಿಗುತ್ತಲ್ಲ, ಅದು ಒಂದು ವ್ಯಕ್ತಿಗೆ ಸಿಗುತ್ತಲ್ಲ. ಇದು ಸಮುದಾಯದ ಸರ್ವಾಂಗೀಣ ಎಲ್ಲರೂ ಸೇರುವಂಥದ್ದು. ಎಲ್ಲ ಪಕ್ಷಗಳಲ್ಲಿ ಎಲ್ಲರೂ ಕೋರ್ ಕಮಿಟಿ 15 ಜನ ಕೋರ್ ಕಮಿಟಿ ಸೇರಿ ಒಂದು ತಂಡವನ್ನ ರಚನೆ ಮಾಡಿದೆ. ಅದನ್ನು ನಮ್ಮ ಜಿಲ್ಲಾಧ್ಯಕ್ಷರು ಅನೌನ್ಸ್ ಮಾಡ್ತಾರೆ. ಇದಿಷ್ಟು ನಮ್ಮ ರಾಜ್ಯ ಸಮಿತಿಯ ಬಗ್ಗೆ ಮಾಹಿತಿ. ಇನ್ನೊಂದು ನಮ್ಮ ಮಾಧ್ಯಮ ಸ್ನೇಹಿತರು ನಾಳೆ ಬೆಳಗ್ಗೆ 10:30 ಗಂಟೆಗೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿರುವಂತಹ ಗೇಟ್ ನಂಬರ್ 4 ಗಾಯತ್ರಿ ವಿಹಾರದಲ್ಲಿ
ರಾಜ್ಯ ಮಟ್ಟದ ಕಾರ್ಯಕಾರಿಣಿ ಸಮಿತಿ ಸಭೆ ನಡೀತಾ ಇದೆ. ಇಡೀ ರಾಜ್ಯಾದ್ಯಂತ ಇರುವಂತ ರಾಜ್ಯ ಮಟ್ಟದ ಪದಾಧಿಕಾರಿಗಳು, ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು, ವಿಶೇಷ ಆಡಳಿತರು, ಎಲ್ಲ ಜಿಲ್ಲೆಗಳ ಜಿಲ್ಲಾ ಅಧ್ಯಕ್ಷರುಗಳು, ಜಿಲ್ಲಾ ಪದಾಧಿಕಾರಿಗಳು, ತಾಲೂಕು ಅಧ್ಯಕ್ಷರು, ತಾಲೂಕು ಪದಾಧಿಕಾರಿಗಳು ಎಲ್ಲರೂ ಕೂಡ ನಾಳೆ ಅರಮನೆ ಮೈದಾನಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಕೂಡ ಬರ್ತಾ ಇದ್ರೆ ಅಲ್ಲಿ SSLCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಕೊಟ್ಟು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀವಿ. ಪ್ರತಿಯೊಂದು ಪುರಸ್ಕಾರ ಇನ್ನೊಂದ್ಸರಿ ಇಡೀ ರಾಜ್ಯಾದ್ಯಂತ ಮಾಡ್ತೀವಿ. ಇದೇ ಸಂದರ್ಭದಲ್ಲಿ ಕರ್ನಾಟಕ ಮಾದರ ಮಹಾಸಭಾ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಮುದುಗುರ್ಕಿ ನಾರಾಯಣ ಸ್ವಾಮಿರವರು ಮಾತನಾಡಿದರು. ನಮ್ಮ ಜಿಲ್ಲಾಧ್ಯಕ್ಷರು ಸುಭಾಷ್ ಉದ್ಘಾಟನೆ ಮಾಡ್ತಾರೆ. ಈ ಸಭೆಯ ಅಧ್ಯಕ್ಷರು ಸುಭಾಷ್ ಅವರು ಹಾಗೂ ಯಾಕಂದರೆ ಪ್ರತಿ ಹಳ್ಳಿಗೂ ಹೋಗಿ ನಮ್ಮ ಸಮುದಾಯದ ಇದು ನಮ್ಮ ಸಮುದಾಯ ಮುಂದೆ ನಮ್ಮ ಮಕ್ಕಳ ಒಂದು ಏಳಿಗೆಗಾಗಿ ನಮ್ಮ ಮುಂದಿನ ಪೀಳಿಗೆಗೆ ಇದಕ್ಕೋಸ್ಕರ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಈ ತಾಲೂಕಿನ MLA ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ KH ಮುನಿಯಪ್ಪನವರು ರಾಜ್ಯ ಅಧ್ಯಕ್ಷರಾಗಿದ್ದಾರೆ. ನಾವು ಎಲ್ಲದರಲ್ಲಿ ಬಹಳ ಹಿಂದುಳಿದಿದ್ದೀರಿ. ಆರ್ಥಿಕವಾಗಾಗ್ಬೋದು, ಸಾಮಾಜಿಕವಾಗಾಗ್ಬೋದು, ರಾಜಕೀಯವಾಗಿ ಬಹಳ ಹಿಂದೆ ಇದೆ. ಈಗ ಸ್ವಲ್ಪ ಎಲ್ಲ ಪ್ರಜ್ಞಾವಂತರಾಗಿ, ಸ್ವಲ್ಪ ವಿದ್ಯಾವಂತರಾಗಿ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಎಲ್ಲ ಮುಂದೆ ಬರ್ತಾ ಇದ್ದಾರೆ. ಇದು ಬಹಳ ಬೃಹತ್ವಾಗಿ ಬೆಳೀತದೆ. ಎಲ್ಲಾ ಸಂಘಟನೆಗಳು ಮಾಡಿದಂಗೆ ನಾವು ಮಾಡಿರೋದು ಏನು ವಕೀಲರ ಸಂಘ ಇರ್ಬೋದು, ಕುರುಬ ಸಮಾಜ ಇರ್ಬೋದು, ಎಲ್ಲಾ ಸಮಾಜದವರು ಯಾವ ರೀತಿ ಒಂದು ಸಂಘಗಳು ಮಾಡ್ಕೊಂಡಿದ್ದಾರೆ ಒಂದು ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ ನಮಗೂ ಕೂಡ ಮಾದರ ಮಹಾಸಭಾ ಮಾಡೈತೆ. ಮುಂದಿನ ದಿನಗಳಲ್ಲಿ ನಮ್ಮ ಆರೋಗ್ಯದ ಬಗ್ಗೆ ಆಗ್ಬೋದು, ಏನೇ ಕಷ್ಟಗಳಿರ್ಬೋದು, ಸುಖಗಳಿರ್ಬೋದು, ಅದು ನಮ್ಮ ಸಮುದಾಯಕ್ಕೆ ಅದು ಎಲ್ಲಕ್ಕೆ ಆಗ್ಬೇಕು ಅಂತಕ್ಕಂಥ ಯಾರು ಮಕ್ಕಳು ನಿರೀಕ್ಷಿಸಿದಂಥವ್ರಿಗೆ ಅವ್ರಿಗೆ ಏನಾದರೂ ಕಟ್ಟಂತ ಶಕ್ತಿ ಇದ್ದಂಥವ್ರಿಗೆ ನಮ್ಮ ಸಂಘದ ವತಿಯಿಂದ ಅವ್ರಿಗೆ ನಮ್ಮ ಸಮುದಾಯ ಕಟ್ಟಂತ ಕೆಲಸ ಆಗ್ತದೆ. ಅದೇ ರೀತಿ ಈ ನಿಟ್ಟಿನಲ್ಲಿ ಇವತ್ತು ಏನು ನೀವು ತಾಲೂಕಿನಲ್ಲಿ ಹಾಗೆ ಆಯ್ಕೆ ಆಗಿದ್ದೀರಿ, ಅಧ್ಯಕ್ಷ ಆಗ್ಬೋದು, ನಿಮ್ಮ ಕಾರ್ಯಕಾರಿ ಸಮಿತಿ ಏನೈತೆ ಎಲ್ಲರೂ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು. ನಾವೇನೋ ಒಂದು ಕೋಟ್ ತಗೊಂಡಿದ್ದೀರಿ, ನಮ್ಗೆ ಸ್ಥಾನ ಸಿಕ್ಕೈತೆ ಬಿಡಪ್ಪ ಅಂತ ಅನ್ನೋಬಾರ್ದು. ಪ್ರತಿಯೊಬ್ಬರು ಇದು ನಿಮ್ಮ ಕರ್ತವ್ಯ, ನಿಮ್ಮ ಜವಾಬ್ದಾರಿ. ಎಲ್ಲ ಗ್ರಾಮಗಳಲ್ಲಿ, ಪ್ರತಿ ಹೋಬಳಿಗಳಲ್ಲಿ ಆಗ್ಬೋದು, ಗ್ರಾಮಗಳಲ್ಲಿ ಪ್ರತಿ ಕಡೆ ಓಡಾಡಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ 500 ರೂಪಾಯಿ ಶೇರ್ ಕಟ್ಟಬೇಕು. ಅದ್ರ ಮೇಲೆ ಯಾರಾದ್ರೂ 5,000 ರೂಪಾಯಿ ಕಟ್ಟಂತವ್ರಿಗೆ ಲಕ್ಷ ಕಟ್ಟಬೇಕಾದ್ರೆ ಡೊನೇಷನ್ ಕೊಡ್ಬೋದು, ಅವರ ಶಕ್ತಿಯಾನುಸಾರ ಮಾಡ್ಬೋದು, ಏನು ಸಮುದಾಯ ಏಳಿಗೆಗಾಗಿ ಮಾಡ್ಬೋದು ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲರೂ. ಈ ಸಂದರ್ಭದಲ್ಲಿ ಕರ್ನಾಟಕ ಮಾದರ ಮಹಾಸಭಾ ಸಂಘದ ಜಿಲ್ಲಾಧ್ಯಕ್ಷ ಹೊಸಕೋಟೆ ಸುಬ್ಬರಾಜು, ರಾಜ್ಯ ಸಂಘಟನಾ ಕಾರ್ಯದರ್ಶಿ BK ಶಿವಪ್ಪ, ಜಿಲ್ಲಾ ಉಪಾಧ್ಯಕ್ಷ ಮುದುಗುರ್ಕಿ ನಾರಾಯಣಸ್ವಾಮಿ, ಜಿಲ್ಲಾ ಕಾರ್ಯಕಾರಿಣಿ ಕಾರ್ಯದರ್ಶಿ ಗೊಡ್ಲು ಮುದ್ದೇನಹಳ್ಳಿ ಮುನಿರಾಜು, ಮುಖಂಡರುಗಳಾದಂತಹ ನಾರಾಯಣಪ್ಪ, ಸೀನಪ್ಪ, ಶ್ರೀನಿವಾಸ್, ಮುನಿರಾಜು ಸೇರಿದಂತೆ ಹಲವಾರು ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳು ಸದಸ್ಯರು ಭಾಗಿಯಾಗಿದ್ದರು. ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.